నేనేరా కొడుకు మళ్ళీ. It's a lovely one, right? ಸಾರಿ ಮೇಡಮ್, ಥ್ಯಾಂಕ್ ಯು. ನಿಮ್ಮ ರೂಮ್ ರೆಡಿ ಇದೆ, ಕೊಡ್ತೀನಿ. ಕೀ ಕೊಡಮ್ಮ. ಎಲ್ಲ ಸೆಟ್ ಆಗಿದೆ ಅಲ್ಲಿ. ಅದೇ ಇನ್ನೊಂದು ವಿಷಯ ಮೇಡಮ್, ದಕ್ಷಿಣ ದಿಕ್ಕಲ್ಲಿ ಇರೋ ರೂಮ್ ನಂಬರ್ 602 ಹತ್ರ ಮಾತ್ರ ಹೋಗ್ಬೇಡಿ. ಅಲ್ಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಇದೆ, ಅಲ್ಲಿಗೆ ಹೋಗ್ಬೇಡಿ. ಯಾಕೆ, ಏನಿದೆ ಅಲ್ಲಿ ಅಂತ? ಅಲ್ಲಿ ಏನೋ ಒಂದ್ ಸ್ವಲ್ಪ ಪ್ಯಾರಾನಾರ್ಮಲ್ ಸೂಪರ್ ನ್ಯಾಚುರಲ್ ಇದೆ, ಅದಕ್ಕೆ ಹೋಗ್ಬೇಡಿ. ಹೋಗಿ ಚೆಕ್ ಮಾಡೋಣ. ಹೋಗು ನೀನು, ನಾನೇ ಹೋಗ್ತೀನಿ. ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ಇಲ್ಲಿ ಕುಡುಕ್ಮಲ್ಲಿ ಆತ್ಮ ಇದೆ, ಓಪನ್ ಮಾಡ್ಬೇಡಿ. ಮೇಡಮ್, ದಕ್ಷಿಣ ದಿಕ್ಕಲ್ಲಿ 602 ನಂಬರ್ ವಿಲ್ಲ ಇದೆಯಲ್ವಾ, ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರಲ್ಲ, ಆ ವಿಲ್ಲಾದಲ್ಲಿ ಅಂಥದ್ದೇನಿದೆ ಅಣ್ಣ? ಹೇಳ್ತೀನಿ ಮೇಡಮ್. ಸುಮಾರು 30-40 ವರ್ಷಗಳಿಂದ ಕಲಾಸಿಪಾಳ್ಯಂ ಅನ್ನೋ ಊರಲ್ಲಿ ಒಬ್ಬ ಕುಡುಕ್ಮಳ್ಳಿ ಅನ್ನೋ ವಾಚ್ಮ್ಯಾನ್ ಇದ್ದಂತೆ. ಅವನು 3 ಹೊತ್ತು ಕುಡಿತಿದ್ದಂತೆ. ಅವನ ಬಗ್ಗೆ ತಿಳ್ಕೊಂಡ ನಮ್ಮ ರೆಸಾರ್ಟ್ ಓನರು ಅವನನ್ನ ಕರ್ಕೊಂಬಂದ್ಬಿಟ್ಟು ಇಲ್ಲಿ ವಾಚ್ಮ್ಯಾನ್ ಕೆಲಸಕ್ಕೆ ಇಟ್ಟನಂತೆ. ಇಲ್ಲಿ ಎಲ್ಲೂ ಸುತ್ತಮುತ್ತ ಬಾರ್ ಇಲ್ದಿರೋದ್ರಿಂದ ಕುಡುಕ್ಮಳ್ಳಿಗೆ ಇಲ್ಲಿ ಓಲ್ಡ್ ಮಾಂಕೆ ಸಿಗ್ಲಿಲ್ವಂತೆ. ಓಲ್ಡ್ ಮಾಂಕ್ ಹುಡ್ಕೊಂಡೋದ ಕುಡುಕ್ಮಳ್ಳಿ ಕೊನೆಗೆ ಕಲ್ಬಟ್ಟಿ ಸಾರಾಯ್ತು. ಆ ದಕ್ಷಿಣ ದಿಕ್ಕಿನಲ್ಲಿರೋ 602 ರೂಮಲ್ಲಿ ಸತ್ತೋದ್ನಂತೆ. ಅವತ್ತಿನಿಂದ ಕುಡುಕ್ಮಳ್ಳಿ ಆತ್ಮ ಓಲ್ಡ್ ಮಾಂಕ್ ಬೇಕು ಅಂತ ರೆಸಾರ್ಟ್ ಸುತ್ತ ಅಲಿತಾ ಇತ್ತಂತೆ. ಎಷ್ಟೋ ಜನರಿಂದ ಶಾಸ್ತ್ರ ತಿಳ್ಕೊಂಡಿದ್ದ ಈ ರೆಸಾರ್ಟ್ ಓನರು ಆ ದಕ್ಷಿಣ ದಿಕ್ಕಲ್ಲಿರೋ 602 ಅನ್ನೋ ವಿಲ್ಲಾ ಅಲ್ಲಿ ಆತ್ಮನ ದಿಗ್ಬಂಧನ ಮಾಡಿಟ್ನಂತೆ. Kenapa tak tidur lagi? Ha? ರೆಸಾರ್ಟಿನಲ್ಲಾದ ಸಮಸ್ಯೆಗಳನ್ನು ಬಗೆಹರಿಸಲು ರೆಸಾರ್ಟಿನಲ್ಲಿ ಉಳಿದುಕೊಂಡಿದ್ದ ಅಮೆರಿಕದ ಪ್ರಖ್ಯಾತ ವಿಜ್ಞಾನಿ ಡಾಕ್ಟರ್ ಬ್ರ್ಯಾಡ್ಲಿ ಅವರ ಪ್ರಥಮ ಶಿಷ್ಯ ಡಾಕ್ಟರ್ ವಿಜಯ್ ಅವರ ಗೆಳೆಯ ಡಾಕ್ಟರ್ ಎಂಜಾಯ್ ಅನ್ನು ಕರೆಸಲಾಯಿತು. ನನಗೆ ರಿಸಾರ್ಟಿಗೆ ಬಂದು ಮೊದಲೇ ದಿನವೇ ಗೊತ್ತಾಯಿತು ಕುಡುಕುಮಲ್ಲಿಯಿಂದ ಯಾವುದೇ ತೊಂದರೆ ಇಲ್ಲ ಅಂತ. ಆದರೆ ನನಗೆ ಆವತ್ತೂ ಅದು ಗೊತ್ತಾಗಲಿಲ್ಲ, ಕುಡುಕುಮಲ್ಲಿಯಿಂದ ನಿಜವಾಗಿ ತೊಂದರೆ ಆಗಿರೋದು ಯಾರಿಗೆ ಅಂತ. ಈಗಿರಬೇಕಾದ್ರೆ ಒಂದ್ಸಲ ನಿನ್ನ ಹೆಂಡತಿ ನೀಲಂನ ಕುಡುಕುಮಲ್ಲಿ ರೂಮ್ಗೆ ಕರ್ಕೊಂಡು ಹೋದೆ. ಇದು ಟಿನ್ನು, ಇದು ರಿಸ್ಕಿ. ಅಲ್ಲಿ ಅವಳ ಮುಖದಲ್ಲಿ ಆದ ಬದಲಾವಣೆನ ನಾನು ಗಮನಿಸಿದೆ. ಹಿ ವಾಸ್ ಅಂಡರ್ ಸೈಕಿಕ್ ವೈಬ್ರೇಷನ್. ಗೊತ್ತಾಯ್ತು ನಿಜವಾಗ್ಲೂ ಕುಡುಕುಮಲ್ಲಿಯಿಂದ ತೊಂದರೆಗೀಡಾಗಿರೋದು ನಿನ್ನ ಹೆಂಡತಿ ನೀಲಮ್ಮ. ಇದೆಲ್ಲ ಸಮಸ್ಯೆಗೆ ಪರಿಹಾರನ ನಿಮ್ಮ ಮಗಳು ಲಾಸ್ಯಾಗಿ ಹೇಳಿದ್ದೀನಿ. ಈಗ ನೀಲಂ ರೆಸಾರ್ಟ್ನ ಎಂಟ್ರೆನ್ಸಲ್ಲಿದ್ದಾಳೆ, ಅವಳ ಹತ್ರ ಹೋಗಿ ಮಾತಾಡಿ ನೋಡು. ಯಾಕೆ ಮಗ ಹಂಗೆ ಹೊಡ್ದೆ? ಅಯ್ಯೋ, ಏನಾಯ್ತು ಗೊತ್ತಾ?
ಅವತ್ತು ರಾತ್ರಿ ಅಮ್ಮ 602 ರೂಮ್ಗೆ ಹೋದ್ರಾ? ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಅಮ್ಮ ಇದು ಕುಡುಕ್ಮಳ್ಳಿ ಆತ್ಮ ಅಲ್ಲ, ಇದು ಕುಡುಕ್ನೀಲಿ ಅವತಾರ.